ವೀಕೆಂಡ್ ಮಾರ್ನಿಂಗ್ಸ್ ಯಾವಾಗಲೂ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ ನನಗೆ. ಆ್ಯಂಡ್ ಈ ಸ್ಲೋ ಮಾರ್ನಿಂಗ್ಸ್ ನಂಗೆ ತುಂಬ ಇಷ್ಟ. ಎದ್ದಿದ ತಕ್ಷಣ ಸ್ವಲ್ಪ ವೆದರ್ ಚೆನ್ನಾಗಿತ್ತು, ಸೊ ಬೇಗ ಕ್ವಿಕ್ಕಾಗಿ ಗ್ರೀನ್ ಟೀ ಮಾಡಿಕೊಂಡು ವೆದರ್ ಎಂಜಾಯ್ ಮಾಡೋಣ ಅಂತ ಆಚೆ ಬಂದು ನೋಡಿದ್ರೆ ನಮ್ಮ ಅಭಿಯವರು ಎದ್ದಿದ್ರು. ಸೊ ಅವನು ಕರ್ಕೊಂಡು ನಾನು ಆಚೆ ಹೋದೆ. ಆಚೆ ಹೋಗ್ಬಿಟ್ಟು ಗ್ರೀನ್ ಟೀ ಕುಡ್ಕೊಂಡು ಸ್ವಲ್ಪ ಮಾತಾಡೋಣ ಅಭಿಯವ್ರ ಜೊತೆ ಅಂತ ಅಂದ್ಕೊಂಡ್ರೆ ಅಭಿಯವ್ರ ತಕ್ಷಣ ಅವ್ರ ಚಿಕ್ಕಪ್ಪನ ಕಾರ್ ನೋಡಿಬಿಟ್ಟು ಅವ್ರ ಪ್ಲ್ಯಾನೇ ಬೇರೆ ಮಾಡಿಕೊಂಡ್ರು. ಅಮ್ಮ ಬಾ ಬೇಗ ಕಾರಲ್ಲಿ ಹೋಗೋಣ ನಾವು ಆಚೆ, ಬೇಗ ಅಪ್ಪನ ಕರಿ ಅನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ನಾನು ಹುಲಿ ಕತೆ ಚೀತಾ ಕತೆ ಎಲ್ಲ ಹೇಳಿ ಹಾಗೋ ಹೀಗೋ ಕನ್ವಿನ್ಸ್ ಮಾಡಿ ಫೈನಲಿ ಒಳಗೆ ಕರ್ಕೊಂಬಂದೆ. ಕರ್ಕೊಂಡು ಬರ್ತಾ ಇದ್ದಂಗೆ ಗುಡ್ ಬಾಯ್ ಥರ ಕೂತ್ಕೊಂಡು ಅಮ್ಮ ಹೊಟ್ಟೆ ಹಸ್ವು ಹಾಲು ಕೊಡಿ ಅಮ್ಮ ಅಂತ ಕೇಳ್ದ. ಇದೇನಪ್ಪ ನನ್ನ ಮಗ ಗುಡ್ ಬಾಯ್ ಹಾಲು ಕೇಳ್ತಾ ಇದ್ದಾನಲ್ಲ ಅಂತ ಕೊಟ್ಟೆ. ಅವನು ಎರಡಕ್ಕೆ ಕೊಟ್ಟು ನೀಟಾಗಿ ಕುಡ್ದ. ಅದಾದಮೇಲೆ ಸ್ಟಾರ್ಟ್ ಆಗಿದ್ದು ನೋಡಿ, ಆಟ ಆಡಿಕೊಂಡು ಹೋದ ಡೈವರ್ಟ್ ಆಗಿ. ಅದಾದಮೇಲೆ ಅವ್ರ ಅಪ್ಪನೇ ಬರಬೇಕಾಯ್ತು ಹಾಲು ಕುಡ್ಸೋದಕ್ಕೆ. ಫೈನಲಿ ಹಾಗೋ ಹೇಗೋ ಹಾಲು ಕುಡ್ದಾದ್ಮೇಲೆ ಒಂದು ಚಿಕ್ಕ ಲರ್ನಿಂಗ್ ಸೆಷನ್ ಸ್ಟಾರ್ಟ್ ಆಯಿತು. ಅದೆಲ್ಲ ಮುಗಿಯೋ ಅಷ್ಟೊದಕ್ಕೆ ನನ್ನ ಕೆಲಸಗಳು ಕಾಯ್ತಾ ಇತ್ತು. ಸರಿ ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೋದೆ. ಹ್ಯಾಪಿ ಸ್ಯಾಟರ್ಡೇ. ಸೊ ನಂದು ಗ್ರೀನ್ ಟೀ ಆಯಿತು ಆ್ಯಂಡ್ ಅವನದು ಹಾಲಾಯಿತು. ಆ್ಯಂಡ್ ಟುಡೇ ಹೀ ಈಸ್ ವೆರಿ ಕ್ರ್ಯಾಕಿ. ದಿನ ಕ್ರ್ಯಾಕಿಯಾಗೇ ಇರ್ತಾನೆ, ಬಟ್ ಇವತ್ತು ಸ್ವಲ್ಪ ಓವರ್ ಆಗಿದೆ ಅವನದು. ನಮಗೆ ಆಟ ಆಡಿಸ್ತಾ ಇದ್ದಾನೆ ಆ್ಯಂಡ್ ಇಲ್ಲಿ ಕೂತ್ಕೊಂಡು ಇಮಿಟೇಟ್ ಬೇರೆ ಮಾಡ್ತಾ ಇದ್ದಾನೆ. ಅವನದು ಆ್ಯಕ್ಚುಲಿ ಒಂದು ಹಾಲು ಕುಡಿಯೋದು ಒಂದು ಸ್ಟೋರಿನೇ ಇದೆ ಅವನದು. ಅವನು ಒಂದು 10 months 1 year ಆಲ್ಮೋಸ್ಟ್ ಅವ್ನು 1 year ಆದಾಗ ನಾವು ಅವ್ನು ಫೀಡಿಂಗ್ ಬಾಟ್ಲಲ್ಲಿ ಕುಡಿತಾ ಇದ್ದಾನೆ ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದರು. 2 ದಿನ ಹಾಲೇ ಕೊಡಬೇಡಿ, ಸೊ ಅವನು ಸ್ವಲ್ಪ ಗ್ಲಾಸಲ್ಲಿ ಕುಡಿಯೋದಕ್ಕೆ ಅಭ್ಯಾಸ ಆಗ್ತಾನೆ ಅಂತ. ಸೊ ನಾವು ಅದಕ್ಕೆ ಸ್ಟಾಪ್ ಮಾಡಿಬಿಟ್ವಿ. ಅವತ್ತು ನಾವು ಸ್ಟಾಪ್ ಮಾಡಿದ್ದು ಆ್ಯಂಡ್ ಅವತ್ತು ಅವ್ನು ಮರ್ತಿದ್ದು ಹಾಲು ಕುಡಿಯೋದನ್ನು. ಅವ್ನಿಗೆ ಆಲ್ಮೋಸ್ಟ್ 3 ಆಗ್ತಾ ಬಂತು. ಹಾಲು ಅನ್ನೋದನ್ನೇ ಮುಟ್ಟಲ್ಲ. ಸೊ ಅವ್ನು ಕುಡಿತಾ ಇಲ್ಲ ಹಾಲು. ಯಾವುದು ಪೌಡರ್ ಹಾಕಿದ್ರು ಅಷ್ಟೇ, ಇಲ್ಲ ಬರೀ ಹಾಲು ಕೊಟ್ಟರು ಅಷ್ಟೇ, ಸ್ವಲ್ಪ ಸಕ್ಕರೆ ಕೊಟ್ಟರು ಅಷ್ಟೇ, ಹಾಲು ಅನ್ನೋದೇ ಕುಡಿತಾ ಇಲ್ಲ. ಬಟ್ ನಾನು ಅದನ್ನು ಅಭ್ಯಾಸ ತಪ್ಸೋದಕ್ಕೆ ಇಷ್ಟ ಇಲ್ಲ, ತಪ್ಪೋಗಿದೆ ಆಲ್ರೆಡಿ. ಬಟ್ ಸ್ಟಿಲ್ ನಾನು ಅದನ್ನು ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ. ಬಿಕಾಸ್ ಅವನು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಬೆಳಗ್ಗೆ ಎದ್ದು ಅವನು ಆ್ಯಕ್ಚುಲ್ ಫುಡ್ ತಿನ್ನಬೇಕು ಅಂದರೆ ಕಷ್ಟ. ಆ್ಯಂಡ್ ಡೈಲಿ ಸ್ಮೂದಿ ಕೊಡೋಕ್ಕಾಗಲ್ಲ. ಸೊ ಐ ಜಸ್ಟ್ ವಾಂಟ್ ಟು ಮೇಕ್ ಅ ಹ್ಯಾಬಿಟ್ ಆಫ್ ಡ್ರಿಂಕಿಂಗ್ ಮಿಲ್ಕ್ ಡೈಲಿ, ಅ ಗ್ಲಾಸ್ ಆಫ್ ಮಿಲ್ಕ್. ಸೊ ಅದಕ್ಕೆ ನಾನು ದಿನ ಅಭ್ಯಾಸ ಮಾಡ್ತಾ ಇದ್ದೀನಿ. ಇದು ಎಲ್ಲದರ ಮಧ್ಯದಲ್ಲಿ ನಮ್ಮ ಅತ್ತೆದೊಂದು ಕಾಲ್ ಬಂತು, ಪಾಪು ಎದ್ದಿದ್ದಾಳೆ ಅಂತ. ಇದನ್ನು ಕೇಳಿದ್ದೆ ತಡ, ಅಭಿ ಅಂತೂ ಪಟ್ ಅಂತ ಕೆಳಗೆ ಬಂದ. ಈ ದಿನದಲ್ಲಿ ಒಂದು 3-4 ಸತಿ ಅವ್ನ ತಂಗಿನ ಅವನು ಮಾತಾಡಿಸ್ಲಿಲ್ಲ ಅಂದರೆ, ಅವ್ರ ಚಿಕ್ಕಿನ ಗೋಳಿಕೊಂಡ್ಲಿಲ್ಲ ಅಂದರೆ, ಅವ್ರ ಚಿಕ್ಕನ ಜೊತೆ ಫೈಟಿಂಗ್ ಆಡಲಿಲ್ಲ ಅಂದರೆ, ಅವ್ರ ಅಜ್ಜಿಗೆ ಹಾಯ್ ಬಾಯ್ ಅಂತ ಹೇಳಲಿಲ್ಲ ಅಂದರೆ ಅವ್ನ ರೂಟೀನ್ ಕಂಪ್ಲೀಟೇ ಆಗಲ್ಲ ದಿನದಲ್ಲಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಅಡುಗೆ ಮನೆ ಕಡೆ. ನಾನು ದೋಸೆ ಹಾಕ್ತಿದ್ದೆ, ಹಾಗೆ ಸಾಗರ್ ಫೋನಲ್ಲಿ ಬರ್ತಿದ್ದಿದ್ದು ಮೆಮೊರೀಸ್ನ ತೋರಿಸ್ತಾ ಇದ್ರು ಅವರು, ಗ್ಯಾಲರಿ ಮೆಮೊರೀಸ್ನ. ಇದ್ರ ಮಧ್ಯದಲ್ಲಿ ನಮ್ಮ ಹೆಡ್ ಶೆಫ್ ಇದ್ದವರು, ಅಮ್ಮ ನೀನು ದೋಸೆ ನೀಟಾಗಿ ಆಗ್ತಾಯಿಲ್ಲ ಅಂತ ಅವರೇ ದೋಸೆ ಹಾಕೋದಕ್ಕೆ ನಿಂತ್ಕೊಂಡ್ಬಿಟ್ರು. ಹೀಗೆ ಹಾಕಬೇಕು, ಹೀಗೆ ತಿರುಗಬೇಕು, ಹೀಗೆ ಎತ್ತಬೇಕು, ಅಯ್ಯೋ ದಡ್ಡ ಅಂತ ಅವರೇ ದೋಸೆ ಹಾಕೋದನ್ನು ಹೇಳ್ಕೊಡ್ತಾಯಿದ್ರು. ಸೊ ದೋಸೆ ಎಲ್ಲ ಕಲ್ತ್ಕೊಂಡಪ್ಪ ನಾನು ಹೆಡ್ ಶೆಫಿಂದ. ಕಲ್ತ್ಕೊಂಡು ತಿಂಡಿನೂ ಮುಗಿಸ್ಕೊಂಡ್ವಿ. ಓಕೆ, ಸೊ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತು ಜಸ್ಟ್ ನಾವು. ಆ್ಯಂಡ್ ಲೆಫ್ಟ್ ಓವರ್ ಚಿಕನ್ ಗ್ರೇವಿ ಇತ್ತು ನೆನ್ನೆ ರಾತ್ರಿದು. ಸೊ ಅದಕ್ಕೆ ನಾನು ದೋಸೆ ಮಾಡ್ಕೊಂಡಿದ್ದೆ. ಆ್ಯಂಡ್ ಲೇಟ್ ಆಯಿತು ಆ್ಯಕ್ಚುಲಿ, 11:15 ಇವಾಗ. ಬಿಕಾಸ್ ಅವ್ನು ಹಠ ಮಾಡ್ತಾ ಇದ್ದ ಅಭಿ ತಿನ್ನೋದಕ್ಕೆ. ಅವ್ನು ಸ್ವಲ್ಪ ಏನಾದರೂ ಹೊಟ್ಟೆ ಹೋಗ್ಬಿಟ್ರೆ, ಅವ್ನೇನಾದ್ರು ಬ್ರೇಕ್ಫಾಸ್ಟ್ ಇಲ್ಲ ಲಂಚ್ ತಿನ್ನೋದಕ್ಕಿಂತ ಮುಂಚೆ ಅವ್ನಿಗೆ ಸ್ವಲ್ಪ ಏನಾದ್ರು ಲಿಕ್ವಿಡ್ ಹೋದ್ರೂ ಅವ್ನು ತಿನ್ನಲ್ಲ. ಅವ್ನು ತುಂಬ ಹಠ ಮಾಡ್ತಾನೆ. ಅವನಿಗೆ ಊಟ ಅನ್ನೋದೊಂಥರ ಬೇಡ ಅನ್ನೋ ಥರ ವಸ್ತು ಅದು. ಅದೊಂದು ಬಿಟ್ಟು ಬೇರೆ ಏನು ಬೇಕಾದರೂ ಮಾಡ್ತಾನೆ ಅವನು ದಿನದಲ್ಲಿ. ಆಟ ಆಡೋ ಅಂದರೆ ಚೆನ್ನಾಗಿ ಆಟ ಆಡ್ತಾನೆ, ಏನು ಬೇಡ ಅಂತೀವಿ ಅದನ್ನೆಲ್ಲ ಮಾಡ್ತಾನೆ, ಊಟ ಮಾತ್ರ ಮಾಡಲ್ಲ. ಸೊ ಅವ್ನು ಡೆಡ್ ಎನಿಮಿ, ಊಟ ಮಾಡು ಅಂತ ಹೇಳೋದು ನಾನು. ಏನಾದರೂ ಆಗಲಿ, ಅದೇ ಜಂಗ್ ತಿನ್ನು ಅಂತಂದರೆ ತುಂಬ ಚೆನ್ನಾಗಿ ತಿಂತಾನೆ. That's my son. Okay, so now currently I'm going to my mom's place. ಸೊ ವೀಕೆಂಡ್ ಅಲ್ಲ, ಸೊ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಥಿಂಗ್ ಗ್ರೇಟರ್, ಏನೋ ವಿಷಯ ಅದು ಇದು ಅಂತ ಏನಿಲ್ಲ. ಜಸ್ಟ್ ಐ ಆಮ್ ವಿಸಿಟಿಂಗ್ ಮೈ ಮಾಮ್. ಹೇಗಿದ್ದಾರೆ ಎತ್ತಿದ್ದಾರೆ ಅಂತ ನೋಡೋಕ್ಕಷ್ಟೇ. ಆ್ಯಂಡ್ ಇಟ್ಸ್ ಜಸ್ಟ್ ಅ ರೆಗ್ಯುಲರ್ ರುಟೀನ್ ಅಷ್ಟೇ. ಅಮ್ಮನ ಮನೆಗೆ ರೀಚ್ ಆದಾಗ 12:30 ಆಗಿತ್ತು. ಆ್ಯಂಡ್ ಹೋಗ್ತಾ ಇದ್ದಂಗೆ ಅಭಿ ಅವ್ರದ್ದು ನೆಗೋಸಿಯೇಷನ್ ನಡೀತಾ ಇತ್ತು ಅವ್ರ ತಾತನ ಜೊತೆ. ಇನ್ನೇನಕ್ಕಿರುತ್ತೆ, ಚಾಕ್ಲೇಟ್ಗೆ ಅಲ್ವಾ, ಇವರಿಬ್ರದಂತೂ ಇದು ನಡೀತಾನೇ ಇರುತ್ತೆ ಇಲ್ಲಿಗೆ ಬಂದಾಗ. ಇದ್ರ ಮಧ್ಯದಲ್ಲಿ ನಮ್ಮ ಅಜ್ಜಿ ಬಂದರು ಮನೆಗೆ. ಸೊ ಅವ್ರಿಗೆ ಕೆಲವೊಂದು ಥಿಂಗ್ಸ್ ಪರ್ಚೇಸ್ ಮಾಡೋದಿತ್ತು. ಸೊ ಸೀರೆ ಪರ್ಚೇಸ್ ಮಾಡೋದಿತ್ತು ದೇವ್ರ ಪೂಜೆಗೋಸ್ಕರ, ಅದಕ್ಕೆ ಹೋಗಿದ್ವಿ. ಅವರೆಲ್ಲ ಮುಗಿಸ್ಕೊಂಡು ಹೊರಟಾದ್ಮೇಲೆ ಇವನ್ನ ಸ್ನಾನ ಕರ್ಕೊಂಡೋಗಿ ಅವನ್ನ ಮಲಗಿಸೋದಕ್ಕೆ ಕರ್ಕೊಂಡೋದೆ. ಅವನು ಮಲಗಿದ್ದ. ಸೊ ಸಂಜೆ ಆಯಿತು. ಸಂಜೆ ಆಗ್ತಿದ್ದಾಗೆ ಒಂದು ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು. ಆ್ಯಂಡ್ ಎಲ್ಲರೂ ಹೊರಡೋ ಮಧ್ಯದಲ್ಲಿ ಒಂದು ಪಾಪ್ಕಾರ್ನ್ ಸ್ನ್ಯಾಕು ಅಭಿಗೋಸ್ಕರ.
ಫೈನಲಿ ರೀಚ್ ಆದ್ವಿ ಸ್ಪಾಟಿಗೆ ಆ್ಯಂಡ್ ಕೆಲವೊಂದು ಬಟ್ಟೆಗಳು ಪರ್ಚೇಸ್ ಮಾಡೋದಿತ್ತು ನಮಗೆ. ಸೊ ಅಲ್ಲಿ ಹೋದಾಗ ಮೋಸ್ಟ್ ಆಫ್ ದ ಬಟ್ಟೆಗಳು ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಬಟ್ ಅಭಿಗೆ ಕೆಲವು ಬಟ್ಟೆಗಳು ತುಂಬ ಚೆನ್ನಾಗಿತ್ತು. ಸೊ ಅವನಿಗೆ ಅಂತ ನಾನು ನೋಡಿದೆ. ಇದರ ಮಧ್ಯದಲ್ಲಿ ನಮ್ಮ ಅಮ್ಮನಿಗೆ ಸ್ವಲ್ಪ ಸೆಲೆಕ್ಷನ್ ಮಾಡೋದಿತ್ತು. ಸೊ ಅವರು ತೊಗೊಳ್ಳೋದಿತ್ತು, ತೊಗೊಂಡೆ. ಆ್ಯಂಡ್ ಇನ್ನೊಬ್ರಿಗೂ ಇತ್ತು ನಾನು ಸೆಲೆಕ್ಷನ್ ಮಾಡೋದು, ವಿಚ್ ಇಸ್ ಮೈ ಹಸ್ಬೆಂಡ್. ಅವ್ರಿಗೂ ಒಂದು ಪ್ಯಾಂಟ್ ತುಂಬ ಇಷ್ಟ ಆಯಿತು. ಇದರ ಮಧ್ಯದಲ್ಲಿ ಇವ್ರನ್ನ ಹಿಡಿಯೋದು. ಎಲ್ಲಾದರೂ ಈ ಮಕ್ಕಳನ್ನ ಕರ್ಕೊಂಡು ಬಂದುಬಿಟ್ರೆ ಇವ್ರನ್ನ ಹಿಡಿಯೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಅವನಂತೂ ಫುಲ್ ಎಕ್ಸೈಟೆಡಾಗಿ ಆಟ ಆಡ್ತಿದ್ದ. ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿತ್ತು. ಆ್ಯಂಡ್ ಬಂದಿದ್ದ ತಕ್ಷಣ ಬೇಗ ಡಿನ್ನರ್ ಪ್ರಿಪೇರ್ ಮಾಡ್ಕೊಂಡು ಬಿಡೋಣ ಅಂತ ನಾನು ಅಮ್ಮ ಇಬ್ಬರೂ ಸೇರಿಕೊಂಡು ಬೇಗನೆ ಎಲ್ಲನೂ ಮಾಡ್ಕೊಂಡ್ವಿ. ಸೊ ಡಿನ್ನರಿಗೆ ನಾವು ಎಗ್ ಬಿರಿಯಾನಿ ಮಾಡ್ಕೊಂಡಿದ್ವಿ. ಆ್ಯಂಡ್ ಅವನಿಗೆ ನಾನು ಬೇಗ ಸರಿ ಮಾಡಿಕೊಂಡು ಕ್ವಿಕ್ಕಾಗಿ ತಿನ್ಸೋಣ ಅಂತ ನೋಡ್ತಿದ್ದೆ. ಕ್ವಿಕ್ ಅಂತ ಅಂತೂ ಆಗಲ್ಲ, 1 ಅವರ್ ತೊಗೊಂಡ. ಸೊ ಇದೆಲ್ಲ ಹಾಕ್ಕೊಂಡು ಮಲಗಿಸೋಣ ಅಂತ ಕರ್ಕೊಂಡೋದ್ರೆ ಅವರಂತೂ ಚೆನ್ನಾಗಿ ನಿದ್ದೆ ಹೊಡ್ಕೊಂಡಿದ್ರು. 11 ಗಂಟೆ ಆಗಿದ್ರು, ಮಲಗಿರಲಿಲ್ಲ. ಸಂಡೇ ಆಗಿದ್ದರೂ ಬ್ರೇಕ್ಫಾಸ್ಟ್ನ ಬೇಗ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು, ಯಾಕಂದರೆ ಅಪ್ಪ ಬೇಗನೆ ಎಲ್ಲೋ ಹೋಗ್ತೀನಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ರಾತ್ರಿನ ನಾವು ಟೊಮೊಟೊ ಗೊಜ್ಜು ಮತ್ತು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ನಾನು ಅಮ್ಮ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೀನು ಗೊಜ್ಜು ಮಾಡು, ನಾನು ರೊಟ್ಟಿ ಬಳಿತೀನಿ ಅಂತ ಅಮ್ಮ ಹೇಳಿದರು. ಸೊ ಅದಕ್ಕೆ ಬೆಳಗ್ಗೆನೇ ಬೇಗ ಎದ್ದು ನಾನು ಗೊಜ್ಜನ್ನ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಅಭಿ ಅವರು ಎದ್ದು ಬಂದರು. ಅವರು ಬೆಳಗ್ಗೆ ಏನೋ ಒಂದು ಡಿಮ್ಯಾಂಡ್ ಅಂತೂ ಇಟ್ಕೊಂಡಿರ್ತಾರೆ. ಆ್ಯಂಡ್ ಇವತ್ತಿನ ಡಿಮ್ಯಾಂಡ್ ಇದ್ದಿದ್ದು ಚಾಕ್ಲೇಟ್ ಬೇಕು ಅಂತ. ಹಾಗೋ ಈಗೋ ಏನೋ ಮಾಡಿ ಅವರಪ್ಪ ಕನ್ವಿನ್ಸ್ ಮಾಡಿದ್ರು. ಅದಾದಮೇಲೆ ಅವ್ರು ನನಗೆ ಹೆದರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಪಿಕಿ ಬೂ ಅಂತ. ಸೊ ಇದೆಲ್ಲ ಆಗೋ ಅಷ್ಟೊತ್ತಿಗೆ ಅಮ್ಮ ಎದ್ದು ಬಂದರು. ರೊಟ್ಟಿ ಹಾಕ್ತಾಯಿದ್ರು ಅಮ್ಮ. ರೊಟ್ಟಿ ಎಲ್ಲ ಹಾಕ್ಕೊಂಡು ಅಪ್ಪಗೆ ರೊಟ್ಟಿ ಕೊಟ್ಬಿಟ್ಟು ನಾವು ಎಲ್ಲ ತಿಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಅದಾದಮೇಲೆ ಸ್ಟಾರ್ಟ್ ಆಯಿತು ನೋಡಿ ನನ್ನ ಮಗನ ಹಠ, ಜಾಮೂನ್ ಬೇಕು ಅಂತ. ಸೊ ಜಾಮೂನ್ ಇಟ್ಟು ತರಿಸ್ಬಿಟ್ಟು ಫೈನಲಿ ಜಾಮೂನ್ ಮಾಡೋವರೆಗೂ ಬಿಡಲಿಲ್ಲ. ಸೊ ನಾನು ಜಾಮೂನ್ ಎಲ್ಲ ಮಾಡಿದೆ. ಅಷ್ಟೊತ್ತಿಗೆ ಅಮ್ಮ ಲಂಚಿಗೆ ರೆಡಿ ಮಾಡ್ಕೊಂಡಿದ್ರು. ಸಂಡೇ ಆದಮೇಲೆ ಸ್ಪೆಷಲ್ ಇರಲೇಬೇಕಲ್ವಾ. ಚಿಕನ್ ಸಾಂಬಾರಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಮುದ್ದೆ. ಸೊ ಮುದ್ದೆ ಜೊತೆಗೆ ಒಳ್ಳೆ ಬ್ಯಾಟಿಂಗ್ ಮಾಡೋಣ ಅಂತ ಅಂದ್ಕೊಂಡು ನಾನು ಬೇಗ ಮುದ್ದೆ ತಿರುವ್ತಾ ಇದ್ದೆ. ಅಷ್ಟೊತ್ತಿಗೆ ಪ್ರತ್ಯಕ್ಷ ಆದರೂ ಸಾಗರು. ಫ್ರೆಂಡ್ನ ಮೀಟ್ ಮಾಡ್ಕೊಂಬರ್ತೀನಿ ಅಂತ ಬೆಳಗ್ಗೆನೇ ಹೋದವರು ಬಂದಿದ್ದು 2 ಗಂಟೆಗೆ. ಬಂದಿದ್ದ ತಕ್ಷಣ ಡಿಮ್ಯಾಂಡು, ನನಗೆ ಹೊಟ್ಟೆ ಹಸಿತಾ ಇದೆ, ಬೇಗ ಊಟ ಕೊಡು ಅಂತ. ಸೊ ಅವರಿಗೂ ಬಿಸಿ ಮುದ್ದೆ ಮತ್ತು ಚಿಕನ್ ಸಾಂಬಾರು ಹಾಕಿ ಕೊಟ್ಟು ಅವರಂತೂ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು. ಇದೆಲ್ಲ ಆದಮೇಲೆ ಯಾಕೋ ಕಣ್ಣು ಎಳಿತಾ ಇತ್ತು. ಸೊ ಒಂದೊಳ್ಳೆ ನ್ಯಾಪ್ ತೊಗೊಳ್ಳೋಣ ಅಂತ ಎಲ್ಲರೂ ಮಲ್ಕೊಂಡ್ವಿ. ಕಣ್ಬಿಟ್ಟು ಎದ್ದು ನೋಡಿದ್ರೆ ಸಂಜೆ ಆಗೋಗಿತ್ತು. ಸೊ ಅಪ್ಪನೂ ಅಷ್ಟೊತ್ತಿಗೆ ಮನೆಗೆ ಬಂದಿದ್ದರು. ಇನ್ನೇನು ಸಂಜೆ ಆಗಿದೆಯಲ್ಲ, ಬನ್ನಿ ಎಲ್ಲರೂ ಒಟ್ಟಿಗೆ ಕಾಫಿಗೆ ಹೋಗೋಣ ಅಂತ ಕರೆದ್ರು. ಸರಿ ಆಯಿತು ನಡೀರಿ ಹೋಗೋಣ ಅಂತ ನಾವು ಎಲ್ಲರೂ ಕಾಫಿಗೆ ಹೊರಟ್ವಿ. ಸೊ ಫಿಲ್ಟ್ರ್ ಕಾಫಿ ಜೊತೆ ಒಂದೊಳ್ಳೆ ಚಿಟ್ ಚಾಟ್ ಮ್ಯಾಂಡೇಟ್ರಿ. ಸೊ ಅದಂತೂ ನಡೀತಾ ಇರುತ್ತೆ. ಆ್ಯಂಡ್ ನಾವೆಲ್ಲ ಕಾಫಿ ಕುಡಿದ್ರೆ ಅಬ್ಬಿ ಅಂತವ್ರು ಸುಮ್ಮನೆ ಕೂರೋಕ್ಕಾಗತ್ತಾ, ಅವ್ರಿಗೂ ಪೂರಿ ಬೇಕಲ್ವಾ. ನಾವು ಕಾಫಿ ಕುಡಿದ್ವಿ ಆ್ಯಂಡ್ ಅಭಿ ಅಂತವರು ಪೂರಿ ತಿಂದರು. ಅಲ್ಲಿಗೆ ಈಕ್ವಲ್. ಸೊ ಕಾಫಿ ಕುಡ್ಕೊಂಡು ಹಾಗೆ ಯೋಚನೆ ಮಾಡಬೇಕಾದ್ರೆ ನೆನಪಾಯಿತು, ಇವತ್ತು ಮ್ಯಾಚ್ ಫೈನಲ್ಸ್ ಇತ್ತಲ್ವಾ ಅಂತ. ಗೊತ್ತಾಗಿದೆ ತಡ, ಬೇಗನೆ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದೆ ಸರಿ, ಟಿ ವಿ ಆನ್ ಮಾಡಿದ್ದೆ ಸರಿ, ಹಾಗೆ ಕುತ್ಕೊಂಡು ಮ್ಯಾಚ್ ನೋಡ್ತಾ ಇದ್ವಿ. ನಿದ್ದೆ ಬಂದ್ರೂ ಕಂಟಿನ್ಯೂಸ್ ಆಗಿ ಮ್ಯಾಚ್ ನೋಡಿದ್ದಕ್ಕೂ ಖುಷಿಯಾಗಿದ್ದೇನೆಂದರೆ ಇಂಡಿಯಾದವ್ರು ಗೆದ್ದರು. ಸೊ ಇದೇ ಖುಷಿಯಲ್ಲಿ ನಾವು ನೈಟ್ನ ಎಂಡ್ ಮಾಡಿದ್ವಿ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.